ನಿಮ್ಮ ಮಹಾಮನೆಯ ಮಗುವೆಂದೆನಿಸಲಿ. ಅಖಿಲ ಭಾರತ ವೀರಶೈವ ಮಹಾಸಭೆ ಹಾಗೂ ಬಸವೇಶ್ವರ ಸೇವಾ ಸಮಿತಿ, ಅಕ್ಕನ ಬಳಗ ಈ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಇಲ್ಲಿ ನಡೆದಂಥ ಅಕ್ಕಮಹಾದೇವಿ ಮತ್ತು ಬಸವೇಶ್ವರ ಜಯಂತಿ ಕಾರ್ಯಕ್ರಮ ಹಾಗೂ ಅಕ್ಕಮಹಾದೇವಿಯ ಮತ್ತು ಕಾಯಕ ರತ್ನ ಮತ್ತು ಅಕ್ಕಮಹಾದೇವಿಯ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ. ಈಗಾಗಲೇ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಪೂಜ್ಯ ಮಹಾಸ್ವಾಮಿಗಳವರ ಆಶೀರ್ವಚನವನ್ನು ಕೇಳಿದ ಮೇಲೆ ಮಾತು ಮೌನವಾಗಿರಬೇಕು ಅಂತ ಅನ್ನುವಂಥದ್ದನ್ನು ನಾವು ಕಲಿಯಬೇಕು ಅಂತ ಅನ್ನುವಂಥದ್ದು. ಅವರ ಅಪ್ಪಣೆಯಂತೆ 4 ಮಾತು ಹೇಳ್ತೇನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಜ್ಞಾನಜ್ಯೋತಿಯ ದೀಪವನ್ನು ಹಚ್ಚಿದ ಪರಮ ಪೂಜ್ಯ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದು ಇಲ್ಲಿ ಅಕ್ಕಮಹಾದೇವಿ ಪ್ರಶಸ್ತಿ ಮತ್ತು ಕಾಯಕ ರತ್ನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಇಬ್ಬರು ಸಾಧಕರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಈ ಕಾರ್ಯಕ್ರಮದ ರೂವಾರಿಗಳಿಂದ ಹಿಡಿದು ಎಲ್ಲ ಅಭಿಮಾನಿಗಳು ಮತ್ತು ಪ್ರೇರಕರು, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಕಾರ್ಯಕ್ರಮದ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಶರಣರು ಮತ್ತು ತಾಯಂದಿರು ಮತ್ತು ಮಕ್ಕಳಿಗೆ ಶರಣಾರ್ಥಿಗಳನ್ನು ನಾನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರ ಮನಸ್ಸಿನಲ್ಲಿ ವಿಶೇಷವಾದಂಥ ಆಲೋಚನೆಗಳನ್ನು ಮತ್ತು ವ್ಯವಸ್ಥೆಗಳನ್ನು ಬೀರುವಂತಹ ಮಾತುಗಳು ಈಗಾಗಲೇ ಬಂದಿವೆ. ಇವೆಲ್ಲ ಮಾತುಗಳನ್ನು ನಾವು ಕೇಳಿದ್ದೇವೆ. ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅಪ್ಪ ಬಸವಣ್ಣನವರನ್ನು ಗೌರವಿಸಿದೆ, ಇತ್ಯಾದಿಗಳನ್ನೆಲ್ಲ ನಮಗೆ ಗೊತ್ತಿದೆ. ನಾವು ಇಷ್ಟೆಲ್ಲ ಯೋಚನೆ ಮಾಡೋದ್ರ ಮಧ್ಯದಲ್ಲಿ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿ ಬರೋದು, ಇಷ್ಟೆಲ್ಲ ಸಾಧನೆ ಮಾಡಿದಂಥ ಅಪ್ಪ ಬಸವಣ್ಣನವರಿಂದ ಹಿಡಿದು ಎಲ್ಲ ಶರಣ ಸಂಕುಲ ಎಷ್ಟು ದಶಕಗಳ ಕಾಲ, ಎಷ್ಟು ಶತಮಾನಗಳ ಕಾಲ ಈ ಕರ್ತವ್ಯವನ್ನು ನಿರ್ವಹಿಸಿತು. ವಚನಗಳಲ್ಲಿರ್ತಕ್ಕಂಥ ಉಲ್ಲೇಖದಂತೆ ಅಪ್ಪ ಬಸವಣ್ಣನವರು ಕಲ್ಯಾಣದಲ್ಲಿ ಇದ್ದದ್ದು ಕೇವಲ 36 ವರ್ಷ. ಅನುಭವ ಮಂಟಪ ಕಾರ್ಯಪ್ರವೃತ್ತವಾದದ್ದು 27 ವರ್ಷ. ಅನುಭವ ಮಂಟಪ ಸಕ್ರಿಯವಾಗಿದ್ದದ್ದು 27 ವರ್ಷ. ಇಷ್ಟರಲ್ಲಿ ಕಾಶ್ಮೀರದ ಮಹದೇವ ಭೂಪಾಲ್ನಿಂದ ಹಿಡಿದು ಕಾಂದಾಹಾರದ ಮರಳು ಶಂಕರ ದೇವನಿಂದ ಹಿಡಿದು ಎಲ್ಲ ಕಡೆಯಿಂದ ಬಂದಂಥ ತಮ್ಮ ಹೃದಯವನ್ನು ತುಂಬಿಕೊಂಡು ತಮ್ಮ ನ್ಯೂನತೆಯನ್ನು ತುಂಬಿಕೊಳ್ತಕ್ಕಂಥ ಎಲ್ಲ ಜನಗಳು ಈ ಕಡೆ ಬಂದರು. ಎಲ್ಲರೂ ಪರಿಪೂರ್ಣ ಜ್ಞಾನಿಗಳಾದರು, ಯಾರು ಕಡಿಮೆ ಅಲ್ಲ. ಕಸಗುಡಿಸುವ ಸತ್ಯಕ್ಕನಿಂದ ಹಿಡಿದು ಆಯ್ದಕ್ಕಿ ಲಕ್ಕಮ್ಮನಿಂದ ಹಿಡಿದು ಯಾರೇ ಆಗಲಿ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನಿಗಳು ಶರಣರ ನೆಲೆಯಲ್ಲಿ. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಕೇವಲ 36 ವರ್ಷದಲ್ಲಿ ಅಸಂಖ್ಯ ಶರಣರ ಸಂಕುಲವೇ ಸೃಷ್ಟಿಯಾಯಿತು. ಪ್ರಪಂಚವೇ ಬದಲಾವಣೆಯಾಗಿ ತೆರವುಗಳಿಂದ ನೋಡ್ತಕ್ಕಂಥ ವ್ಯವಸ್ಥೆ ಸೃಷ್ಟಿಯಾಯಿತು. ಅದಾಯಿತು. ಅಲ್ಲಿಂದ ಮುಂದೆ ಈಗ ನಮ್ಮ ಆಲೋಚನೆಗಳನ್ನು ಮಾಡೋಣ. ಆ ಶರಣ ತತ್ವದ ವಿಚಾರಗಳನ್ನೆಲ್ಲ ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಇವತ್ತು ಶರಣ ಪ್ರಜ್ಞೆಯನ್ನು ಹರಡಲಿಕ್ಕೆ ನಿಂತಿರ್ತಕ್ಕಂಥ ನಾವು ಸ್ವಾಮಿಗಳು ಎಷ್ಟು ಸಂಖ್ಯೆಯಲ್ಲಿದ್ದೀವಿ? ಎಷ್ಟು ವರ್ಷದಿಂದ ಈ
ಕರ್ತವ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಹಾಯ ನಮಗೆಲ್ಲ ಎಷ್ಟೊಂದು ಸಿಕ್ಕಿದೆ. ಇವತ್ತು ಇಲ್ಲಿ ಕುಂತು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಮಾತನಾಡ್ತಕ್ಕಂಥ ಟೆಕ್ನಾಲಜಿ ನಿಮ್ಮ ಕೈಯಲ್ಲಿದೆ. ಕಾಶ್ಮೀರದಿಂದ ಇಲ್ಲಿಗೆ ನಡೆಕೊಂಡು ಬಂದ ಮಹಾರಾಜ ಇವತ್ತು 10 ನಿಮಿಷದಲ್ಲಿ 1 ಗಂಟೆಯಲ್ಲಿ ಬರುವಂಥ ಸನ್ನಿವೇಶಗಳಿರ್ತಕ್ಕಂಥ ವಾಹನ ಸೌಲಭ್ಯಗಳಿವೆ ನಮಗೆ. ಇಷ್ಟೆಲ್ಲ ಇಟ್ಟುಕೊಂಡು ಈ ಶರಣತತ್ವಗಳ ವಿಚಾರವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡುವಂಥ ನೆಲೆಯಲ್ಲಿ ನಾವು ಇಷ್ಟು ಸಮೂಹ ಸಂಖ್ಯೆಯಲ್ಲಿ ಸೇರಿದಂಥ ನಾವು ಒಬ್ಬ ಸತ್ಯಕ್ಕನನ್ನ, ಒಬ್ಬ ಪಿಟ್ಟವೆಯನ್ನ, ಒಬ್ಬ ಕಾಳವೆಯನ್ನ, ಆ ಮಟ್ಟದ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ನಮ್ಮ ಕೈಯಿಂದ ಆಗಿಲ್ವಲ್ಲ ಯಾಕೆ ಅಂತ ನಮ್ಮ ಪ್ರಶ್ನೆ. ಅವ್ರ್ಯಾಕೆ ಹಂಗೆ, ನಾವ್ಯಾಕೆ ಹಿಂಗೆ? ಎಲ್ಲಿ ವ್ಯತ್ಯಾಸ ಇದೆ ಇದು ನಾವು ಗಮನಿಸ್ಬೇಕು. ಅಪ್ಪ ಬಸವಣ್ಣ ದೊಡ್ಡ ದೊಡ್ಡ ಗ್ರಂಥಗಳನ್ನ, ದೊಡ್ಡ ವಿಚಾರಗಳನ್ನ, ಪುರಾಣಗಳನ್ನ ಹೇಳಲಿಲ್ಲ. ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತ ಮಾತುಗಳನ್ನು ಹೇಳಿದ. ಮೊದಲು ಅವನು ಉಪದೇಶ ಮಾಡಿದ್ದು, ನಾನು ಮಾಡ್ತಾ ಇದ್ದೇನೆ, ನೀವು ಉಪದೇಶ ಮಾಡ್ತಾ ಇದ್ದೇನೆ, ನೀವು ಹಾಗೆ ನಡೀರಿ ಅಂತ ಅವನು ಹೇಳಿಲ್ಲ. ನಾನು ಹೇಗಿದ್ದೇನೆ ಅಂತ ಅಷ್ಟೇ ಅವ್ರು ಹೇಳ್ಕೊಂಡಿದ್ದೆ. ಭಕ್ತಿ ಸುಭಾಷೆಯ ನುಡಿದೆ. ಯಾವತ್ತು ಭಕ್ತಿಯಿಂದ ಕೈ ಮುಗಿಯೋದು, ದೇವರು ಪ್ರಾರ್ಥನೆ ಮಾಡೋದಲ್ಲ. ಎರಡನ್ನ ಜೋಡಿಸೋದಿದೆಯಲ್ಲ ಇದು ಭಕ್ತಿ, ಬಿಡಿಸೋದಿದೆಯಲ್ಲ ಅದು ವಿಭಕ್ತಿ. ಯಾವುದನ್ನ ಜೋಡಿಸಿದ ಬಸವಣ್ಣ? ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯೇ ಪೂರೈಸುವೆ. ನಾನು ಏನು ಮಾತನಾಡ್ತೇನೆ ಅದು ನನ್ನ ನಡವಳಿಕೆಯಲ್ಲಿ ನೋಡಿ. ನನ್ನ ನಡವಳಿಕೆ ನನ್ನ ಮಾತಿನ ಫಲದಿಂದ ಇರ್ತದೆ. ನನ್ನ ಮಾತಿಗೆ ಆಧಾರ ನನ್ನ ನಡವಳಿಕೆ, ನನ್ನ ನಡವಳಿಕೆಗೆ ಸ್ಫೂರ್ತಿ ನನ್ನ ಮಾತು. ಇವುಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಜವೆ ಕೊರತೆಯಾದರೆ ಎನ್ನ ನೆತ್ತಿ ನೀನು ಎತ್ತು ಹೋಗ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಅಯ್ಯೋ, ಇದು 12ನೇ ಶತಮಾನದ ಮಾತ್ರ ಇವತ್ತು ನಡೀತದಲ್ಲ ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಯಾಕೆ ಅಂದರೆ ನಮ್ಮ ಒಂದು ಎಲ್ಲಿ ಕೆಲಸ ಮಾಡೋದು ನಮಗೆ ನಾವೇ ಒಂದು ಬೆನ್ನು ಕಟ್ಕೊಳ್ಬೇಕಲ್ಲ. ಈ ಕಾಲದಲ್ಲೂ ನಡೆಯುತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಮ್ಮ ಹಿಂದಿನ ಸರ್ಕಾರದ ಪ್ರಧಾನಮಂತ್ರಿಗಳು ಗರೀಬಿ ಹಠಾವೋ ಅಂತ ಭಾಷಣ ಮಾಡಿದ್ರು. ಕೇಂದ್ರದಿಂದ ಹಿಡಿದು ಎಲ್ಲ ಕಡೆ ಇಡೀ ಭಾರತದ ಎಲ್ಲ ಜನರು ಗರೀಬಿ ಹಠಾವೋ, ಗರೀಬಿ ಹಠಾವೋ, ಗರೀಬಿ ಹಠಾವೋ ಅಂತ ಹೇಳಿ ತಾಲೂಕು ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೂ ಪ್ರತಿಧ್ವನಿ ಬಂತು. ಗರೀಬಿ ಹೋಯ್ತೇನು? ಯಾಕೆ? ಅದು ಕೇವಲ ಪ್ರಚಾರ ಮತ್ತು ಭಾಷಣವಾಗಿತ್ತು, ವೈಚಾರಿಕ ಚಿಂತನೆಯಾಗಿತ್ತು. ಅದನ್ನು ಪಕ್ಕಕ್ಕೆ 65ನೇ ಇಸ್ವಿನಲ್ಲಿ ಇದ್ದಕ್ಕಿದ್ದಾಗೆ ಅನಿರೀಕ್ಷಿತವಾಗಿ ಪಾಕಿಸ್ತಾನ ಕಾಶ್ಮೀರದ ಮೇಲೆ ದಾಳಿ ಮಾಡಲಿಕ್ಕೆ ಶುರುವಾಯಿತು. ಆಗ ಪ್ರಧಾನಮಂತ್ರಿಗಳಾಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಕಾಶ್ಮೀರದಲ್ಲಿ ಅದರ ರಕ್ಷಣೆಗೆ ಬೇಕಾದಂಥ ಸೈನ್ಯ ಸಿದ್ಧತೆಯನ್ನು ಮಾಡಿಕೊಳ್ಳಲಿಕ್ಕೆ ಸಮಯ ಇರಲಿಲ್ಲ. ಏನು ಮಾಡಬೇಕು ಅಂತ ಯೋಚನೆ ಮಾಡಿ ತಕ್ಷಣ ಅವರು ಹೇಳಿದ್ರು, ಅವರು ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾ ಇದ್ದಾರಲ್ಲ, ನಾವು ಲಾಹೋರ್ ಮೇಲೆ ದಾಳಿ ಮಾಡೋಣ ಅಂತ ಹೇಳಿ ಸೈನ್ಯವನ್ನು ಈ ಕಡೆ ನುಗ್ಗಿಸಿದ್ರು. ಅವರ ಏಕಾಗ್ರತೆಯನ್ನು ತಪ್ಪಿಸಬೇಕಾಗಿ ಕಾಶ್ಮೀರದ ಹತ್ತಿರ ಹೋಗೋದಿರಲಿ, ಲಾಹೋರ್ ಭಾಗವನ್ನು ನಮ್ಮ ಭಾರತೀಯ ಸೈನ್ಯವನ್ನು ಸೇರಿಕೊಳ್ತು. ಆಗ ಅವರಿಗೆ ಗಾಡ್ ಫಾದರ್ ಆಗಿದ್ದಂಥ, ಪಾಕಿಸ್ತಾನಕ್ಕೆ ಗಾಡ್ ಫಾದರ್ ಆಗಿದ್ದಂಥ ಅಮೆರಿಕಾದವರನ್ನು ಗಟ್ಟಿಬಿದ್ರು. ಏನಾದರೂ ಮಾಡಿ ಅವರನ್ನು ತಡೀರಿ. ಅಮೆರಿಕಾದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಫೋನ್ ಮಾಡಿ ಹೇಳಿದ್ರು, ಯುದ್ಧ ನಿಲ್ಲಿಸಿ. ಅವತ್ತಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇತ್ತು. ಅಮೆರಿಕಾದವರು ಕೊಡುವಂಥ ಧಾನ್ಯ ಮತ್ತು ವ್ಯವಸ್ಥೆಯಿಂದ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಕೊಡುವಂಥ PL 420 ಅವೆಲ್ಲ ಇದ್ದು ಹಳೆಯನ್ನು ನೆನೆಸ್ಕೊಳ್ಳಿ. ಅವ್ರು ಹೇಳಿದ್ರು, ಇಮಿಡಿಯೇಟ್ ನಾವು ಸ್ಟಾಪ್ ಮಾಡ್ತೇವೆ, ನಿಮಗೆ ತೊಂದರೆ ಆಗುತ್ತೆ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು
ಅವತ್ತಿನ ಕಾಲದಲ್ಲಿ ದೂರದರ್ಶನ ಇತ್ಯಾದಿಗಳು ವಾಟ್ಸಾಪ್ ಇವೆಲ್ಲ ಇರಲಿಲ್ಲ. ಕೇವಲ ಆಕಾಶವಾಣಿಯಲ್ಲಿ ಭಾಷಣ ಮಾಡಿದ್ರು. ಭಾರತದ ಮೇಲಾದಂಥ ದಾಳಿ ಅದನ್ನು ತಡೆಯಲಿಕ್ಕೆ ನಾವು ಮಾಡುವಂಥ ಪ್ರಯತ್ನ, ಈ ವ್ಯವಸ್ಥೆ ಹೀಗಾಗಿದೆ. ಇವತ್ತು ನಮ್ಮ ಮೇಲೆ ಅವರು ಹೇಳ್ತಾ ಇದ್ದಾರೆ, ನಮ್ಮನ್ನು ಅಲ್ಟಿಮೇಟಮ್ ಹೇಳ್ತಾ ಇದ್ದಾರೆ, ನಿಮ್ಗೆ ಆಹಾರ ನಿಲ್ಲಿಸ್ತೀವಿ, ನಿಮ್ಮ ಜನ ಹಸಿವಿನಿಂದ ಬರಗಾಲದಲ್ಲಿ ಸಾಯಬೇಕಾಗತ್ತೆ ಅಂತ. ಈಗ ಏನು ಮಾಡಬೇಕು? ನಾನು ಈ ರೀತಿ ಆಲೋಚನೆ ಮಾಡಿದ್ದೇನೆ. ನಾವು ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು, ಉಪವಾಸ ಇದ್ರು. ಅದಕ್ಕಾಗಿ ನಾನು ಪ್ರತಿ ಸೋಮವಾರ ನಾನು ಪೂರ್ತಿ ನಿರಾಹಾರದಿಂದ ಇರ್ತೇನೆ ಅಂತ ಅವ್ರು ಹೇಳಿದ್ರು. ನೀವ್ಯಾರು ಇರಿ ಅಂತ ಅವ್ರು ಹೇಳಿಲ್ಲ. ಆ ಉಪನ್ಯಾಸ ಕೇಳಿದ ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಸದ್ದುಗಟ್ಟಲ ವಿಧದ ಸಾಧನೆ ಅಲ್ಲಿ ಗದ್ದಿಗೆಯನ್ನೇ ಎತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಸೋಮವಾರ ಉಪವಾಸ ಇರ್ತಾರೆ, ನಾವೇ ಇರಬಾರ್ದು. ಒಂದು ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗಿರ್ತಕ್ಕಂಥ ಎಲ್ಲರೂ ಸಹ ಸೋಮವಾರ ಊಟ ಬಿಟ್ಟರು. ಹೋಟೆಲ್ಗಳು ಬಂದಾದವು, ಬೇಕರಿಗಳು ಬಂದಾದವು. ಕೇವಲ ಮಕ್ಕಳು ಮತ್ತು ವಯಸ್ಸಾದಂಥ ನಿಶ್ಯಕ್ತರನ್ನ ಬಿಟ್ಟು ಇನ್ಯಾರಿಗೂ ಆಹಾರ ಇಲ್ಲ. ಅವರ ಒಂದು ಮಾತು ಇಷ್ಟೊಂದು ಪರಿಣಾಮ ಬೀರಿತು. ಯಾವಾಗ? ಈಗ ನಮ್ಮ ಕಣ್ಣು ಮುಂದೆ 50-60 ವರ್ಷದ ಹಿಂದೆ. ಅವತ್ತು ಬಸವಣ್ಣ ಹೇಳಿದ್ರು, ಭಕ್ತಿ ಶುಭಾಶಯ ನುಡಿವೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸು. ಅಷ್ಟೇ ಅಲ್ಲ, ಅವ್ರು ಇನ್ನೂ ಒಂದು ಹೇಳಿದ್ರು, ಹೊನ್ನಿನೊಳಗೊಂದು ದೊರೆಯ, ವಸ್ತ್ರದೊಳಗೊಂದು ಗೆಳೆಯ, ಅನ್ನದೊಳಗೊಂದು ನಗುಳ, ಇಂದಿಗೆ ನಾಳಿಗೆ ಎನ್ನ ಮಡದಿ ಮಕ್ಕಳಿಗೆ ಎಂದು ಕುದಿತೆನಾದರೆ ತಲೆಗಂಡ ಅಂದರು. ಇಡೀ ಕಲ್ಯಾಣದಲ್ಲಿ ಹಾಗಾಗೋಯ್ತು. ಅಲ್ಲ, ಆಯ್ದಕ್ಕಿ ಮಾರಯ್ಯನವರು ತಮ್ಮ ಕಾಯಕವನ್ನು ಮುಗಿಸಿ ತಮ್ಮ ಕಾಯಕದ ಫಲವನ್ನು ಮನೆಗೆ ತರ್ತಾ ಇದ್ರು. ಅನುಭವ ಮಂಟಪದಲ್ಲಿ ಒಂದು ವಿಶೇಷವಾದ ಗೋಷ್ಠಿ ಇದೆ, ನಾಳೆ ಅಲ್ಲಿ ಹೋಗಬೇಕು, ನಾಳಿನ ಕಾಯಕವನ್ನು ಇವತ್ತೇ ಮಾಡಿಬಿಡೋಣ ಅಂತ ಹೇಳಿ 2 ದಿವಸದ ಅಕ್ಕಿಯನ್ನು ಒಟ್ಟಿಗೆ ತಂದರು. ಲಕ್ಕಮ್ಮ ಅದನ್ನು ನೋಡಿ ಹೇಳ್ತಾಳೆ, ಆ ತಾಯಿ, ಆಸೆ ಎಂಬುದು ಅರಸರಿಗಲ್ಲದೆ ಭಕ್ತರಿಗೆ ಉಂಟೆ, ಈ ಸಕ್ಕಿ ಆಸೆ ನನಗೇಕೆ, ಈಶ್ವರನೊಬ್ಬ ವಾಪಸ್ ಕೊಟ್ಟು ಬನ್ನಿ ಅಂತ ಹೇಳಿದ್ರು. ಯಾಕೆಂದ್ರೆ ಹಿಂದಿಂಗೆ ನಾಳಿಗೆ ಇದು ಅಪ್ಪ ಬಸವಣ್ಣನ ಮಾತು ಎಷ್ಟು ಪರಿಣಾಮ ಬೀರಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ. ಕಲ್ಯಾಣದ ಅಂಗಳದಲ್ಲಿ ಎಲ್ಲರೂ ಈ ರೀತಿ ಪರಿಪೂರ್ಣತೆಯ ನೆಲೆಯನ್ನು ತಲುಪಲಿಕ್ಕೆ ಆದಂಥ ಒಂದು ವ್ಯವಸ್ಥೆ ಅಪ್ಪ ಬಸವಣ್ಣನವರ ನಡೆ. ಇದನ್ನ ನಾವಿವತ್ತು ಗಮನಿಸಬೇಕು. ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿ ಗಮನ ಇಲ್ಲ, ಸಂಸ್ಕಾರ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ತೇವೆ. ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡುವಾಗ ನಿಮ್ಮ ಮನೆಯಲ್ಲಿ ನೆಟ್ಟಕ್ಕಂಥ ಸಂಸ್ಕಾರದ ವ್ಯವಸ್ಥೆಗಳಲ್ಲಿ ಮಕ್ಕಳು ಪಾಲ್ಗೊಳ್ಳಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ? ಇದನ್ನು ನಾವು ನೋಡ್ಬೇಕು. ಮಕ್ಕಳು ದೂರ ಇರಿ, ತಾತ ಪೂಜೆ ಮಾಡ್ಕೊಳ್ಳಿ, ನೀವು ಹೇಳ್ಕೊಡಿ, ನೀವು ದೂರ ಇರಿ. ಈ ರೀತಿ ಇದ್ರೆ ಮಕ್ಕಳು ಕಲಿಯೋದು ಹೇಗೆ? ಈ ವಾಸ್ತವತೆಯನ್ನು ಕಲಿಯಲಿಕ್ಕೆ ಇವತ್ತು ಮಕ್ಕಳಲ್ಲಿ ಶಕ್ತಿ ಇದೆ. ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ಬಸವ ಜಯಂತಿ ದಿವಸ ಇದೇ ಭಾಗದಿಂದ ಬಸವಣ್ಣನವರೊಡನೆ ಹೆಜ್ಜೆ ಹಾಕೋಣ ಬನ್ನಿ ಅಂತ ಹೇಳಿ ನಮ್ಮ ವಚನ ಜ್ಯೋತಿ ಬಳಗ ಏನು ಮಾಡ್ತದಲ್ಲ ಅದರಲ್ಲೆಲ್ಲ ನಿಮಗೆ ಗೊತ್ತಿದೆ. ಒಂದು ಪ್ರಸಂಗ ಹೇಳ್ತೇನೆ. ವಚನ ಜ್ಯೋತಿ ಬಳಗದ ಮಕ್ಕಳ ಮೇಳ, ಮಕ್ಕಳೆಲ್ಲ ಸೇರಿದ್ರು. ಶರಣರ ಬಗ್ಗೆ, ವಚನದ ಬಗ್ಗೆ ತಾವು ಮಾತಾಡಿ ಅಂತ ಅಂದ್ಬಿಟ್ಟು ನನಗೆ ಪಿನಾಕ್ ಪಾಣಿ ಅವರು ಹೇಳಿದ್ರು. ಆಯಿತು ಅಂತ ನಿಂತು ನಾನು 1.5 ಗಂಟೆ ಮಾತಾಡಿದೆ. ಮಕ್ಕಳೆಲ್ಲ ಬಹಳ ಶಾಂತವಾಗಿ ಕುಳಿತು ಕೇಳಿದ್ರು. ನಾನು ಕೇಳಿದೆ, ಮಕ್ಕಳೇ ನಿಮ್ಮಲ್ಲೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಯಾರೂ ಮಾತಾಡಲಿಲ್ಲ. ಸಂಕೋಚ ಬೇಡ, ಕೇಳಿ. ಹಿಂದಿನ ಸಾಲ ಕೂತಂತ ಒಬ್ಬ ಪುಟ್ಟ ಹೆಣ್ಣುಡಿಗೆ ಎದ್ದು ಕೈಯಲ್ಲಿ ಬಾಮ ಅಂತ ಕರೆದೆ. ಏನಮ್ಮ, ಏನು ಓದ್ತಾ ಇದ್ದೇನೆ? ನಾನು 7ನೇ ಕ್ಲಾಸ್ ಓದ್ತಾ ಇದ್ದೇನೆ. ಏನಿನ್ ಪ್ರಶ್ನೆ? ತಾವು ಮೊದಲು ವಚನ ಹೇಳಿದ್ರಲ್ಲ, ಅದನ್ನು ಹೇಳಿ.
ನಾನು ಹೇಳಿದೆ ಇವನಾರವ ನೆನೆಸಿದ್ರಯ್ಯ ವಚನ ಪೂರ್ತಿ ಹೇಳಿದೆ. ಕೊನೆ ಸಾರಿ ಇನ್ನೊಂದ್ಸತಿ ಹೇಳಿ. ನಾನು ಹೇಳಿದೆ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದೆ. ಆ ಪುಟ್ಟ ಹುಡುಗಿ ಕೇಳಿದ್ಲು, ನಾನು ಹೇಳ್ಬೇಕಾದ್ರೆ ಏನ್ ಹೇಳಿದ್ರು ಗುರುಗಳೇ ಅಂತ. ನೀವು ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದ್ರೆ ನಾನೇನ್ ಹೇಳ್ಬೇಕು? ನಾನು ಹೇಳಿದ್ರೆ ಮಹಾಮನೆಯ ಮಗಳೆಂದೆನಿಸಯ್ಯ ಅಂತ ಹೇಳಮ್ಮ ನೀನು. ಮುಂದೆ ಇನ್ನೊಂದು ಇದೆ. ಆಯ್ತು, ನಾನು ನಮ್ಮಣ್ಣ ಒಟ್ಟಿಗೆ ಹೇಳ್ಬೇಕಾದ್ರೆ ಏನ್ ಹೇಳ್ಬೇಕು? ಮೊದಲನೇ ಸಾಲಿನಿಂದ ಹಿಡಿದು ಕೊನೆಯ ಸಾಲವರೆಗೂ ಎಲ್ಲ ಒಟ್ಟಿಗೆ ಹೇಳ್ಕೊಂಡು ಬರ್ತೇವೆ. ಕೊನೆಗೆ ನಾನು ಮಗಳೆಂದೆನಿಸಯ್ಯ ಮಗನೆಂದೆನಿಸಯ್ಯ ಅಂದ್ರೆ ಅದೇ ದ್ವಂದ್ವ ಆಗೋದಿಲ್ವಾ? ನಾನು ಮಗು ನೀನೇ ಹೇಳ್ಬಿಡಮ್ಮ ಉತ್ತರ. ಆ ಪುಟ್ಟ ಹುಡುಗಿ ಏನ್ ಹೇಳ್ತು ಗೊತ್ತಾ? ಮಹಾಮನೆಯ ಮಗುವೆಂದೆನಿಸಯ್ಯ ಅಂದ್ರೆ ಎಲ್ಲರೂ ಹೇಳ್ಬೋದಲ್ವಾ? ಮಕ್ಕಳಿಗೆ ಏನು ಬೇಕು ಅಂತ ನಾವು ಅಂತೀವಿ. ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಸಂಕೋಚ ಇಲ್ಲದಂತೆ ಸ್ಪಷ್ಟವಾಗಿ ಉತ್ಸಾಹದಿಂದ ಅದನ್ನು ಕಲಿಯುವ ಯೋಗ್ಯತೆ ನಮ್ಮ ಮಕ್ಕಳಿಗಿದೆ. ಅದನ್ನ ನಾವು ಬೆಳೆಸುವಂತ ಆಲೋಚನೆ ಮಾಡಬೇಕು. ಈಗ ಏನಾಗ್ತಾ ಇದೆ, ನಾವು ಲೌಕಿಕವಾಗಿ ಎಲ್ಲವನ್ನೂ ಹೇಳ್ತಾ ಇದ್ದೇವೆ, ಆದರೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಇದನ್ನು ಸರಿಯಾಗಿ ಗಮನಿಸಬೇಕು. ನಾವು ಥಿಯರಿ ಎಲ್ಲ ಹೇಳ್ತಾ ಇದ್ದೇವೆ, ಪ್ರಾಕ್ಟಿಕಲ್ ಎಲ್ಲಿದೆ? ಸಹಜವಾದ ರೀತಿಯಲ್ಲಿ ಆ ಬದುಕನ್ನು ಬೆಳೆಸ್ಕೊಳ್ಬೇಕಾದ್ರೆ ನಾವು ಬೇಕಾಗಿರ್ತಕ್ಕಂಥ ಮೂಲ ಸತ್ವವನ್ನು ಯಾವತ್ತೂ ನಾವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಕಲ್ಯಾಣದಲ್ಲಿ ಅಷ್ಟು ಶರಣರು ಹೇಗಿದ್ರು, ಯಾರು ದೊಡ್ಡವರು ಯಾರು ಸಣ್ಣವರು ನಾವು ಹೇಳ್ತೇವೆ. ಶೂನ್ಯ ಪೀಠಾಧ್ಯಕ್ಷರು, ಅಲ್ಲಮ ಪ್ರಭುಗಳು ಇತ್ಯಾದಿ ಇತ್ಯಾದಿ. ಅಲ್ಲಮ ಪ್ರಭುಗಳು ಹೇಳ್ತಾರೆ ಒಂದು ವಚನದಲ್ಲಿ, ಕಲ್ಯಾಣದಲ್ಲಿ ಎಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರು. ನೋಡಿ, ನಾವೆಲ್ಲ ನಡೆಯೋದು ಯಾವುದರಲ್ಲಿ? ಕಾಲಿನಲ್ಲಿ, ಹೌದಾ? ಪ್ರಾಣಿಗಳು ಅವು ಕಾಲದಲ್ಲೇ ನಡೆಯುತ್ತೆ. ಇರುವೆ ಎಲ್ಲ ಕಾಲದಲ್ಲೇ ನಡೆಯುತ್ತೆ. ಆದರೆ ಹರಿಯೋ ನದಿ ಯಾವ ಕಾಲು? ನೋಡಿ, ಅಪ್ಪ ಚಂದ್ರ ಹೇಳ್ತಾರೆ ಅಲ್ಲಮ ಪ್ರಭುಗಳು, ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಮೇಲೆ ಬರ್ತದೆ ಕೆಳಗೆ ಹೋಗ್ತದೆ. ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. ಯಾವುದೂ ಮೇಲಲ್ಲ, ಯಾವುದು ಕೆಳಗಲ್ಲ. ಕಾಲು ಕೇಳು ತಲೆ ಮೇಲು ಅದಿಲ್ಲ. ಗುಹೇಶ್ವರ ನಿಮ್ಮ ಶರಣರು, ಕಲ್ಯಾಣದಲ್ಲಿರ್ತಕ್ಕಂಥ ಶರಣರು ಸರ್ವಾಂಗಲಿಂಗಿಗಳು, ಎಲ್ಲರೂ ಸಮಾನ. ಅಲ್ಲಿ ಬಸವಣ್ಣ ದೊಡ್ಡವರು ಇನ್ನೊಂದು ಚಿಕ್ಕವರಿಂದ ಇಲ್ಲ. ಬರುವಂತ ಮಾರ್ಗದಲ್ಲಿ ಹರಳೆಯವರು ಕಾಯಕ ಮುಗಿಸಿ ಬರ್ತಾ ಇದ್ರು, ಬಸವಣ್ಣನವರು ಕಾಯಕ ಮುಗಿಸಿ ಬರ್ತಾ ಇದ್ರು. ಎದುರು ಬಂದಾಗ ಹರಳೆಯವರು ಶರಣ ಬಸವಣ್ಣನವರ ಏಕ ಕೈ ಹೋಗುದು. ಕುದುರೆ ನಿಲ್ಲಿಸಿ ಬಸವಣ್ಣನವರು ಕುದುರೆಯಿಂದ ಇಳಿದು ಶರಣಾರ್ಥಿ ಹರಳೆಯವರು ಏಕ ಕೈ ಹೋಗುದು. ಇದು ಅಲ್ಲಿದ್ದಂಥ ಒಂದು ಸಮಾನತೆಯ ನೆಲೆ. ಸ್ವಾಭಿಮಾನ ಹರಳೆಯವರು ಕೇಳಿತು, ನೀನು ಒಂದು ನಮಸ್ಕಾರ ಮಾಡಬೇಕ, ಶರಣರು ಇನ್ನೊಂದು ನಮಸ್ಕಾರ, ಅವರಿಗೆ ಎರಡು ನಮಸ್ಕಾರ ಮಾಡಿದ್ರಲ್ಲ, ಆ ನಮಸ್ಕಾರದ ಋಣವನ್ನೇ ಹೇಗೆ ತೀರಿಸಿ ಅಂತ. ಎಷ್ಟು ಸೂಕ್ಷ್ಮವಾದಂಥ ಚಿಂತನೆ, ಯೋಚನೆ ಮಾಡಿ. ಇಂಥ ನೆಲೆಯಲ್ಲಿ ಕಲ್ಯಾಣದಲ್ಲಿ ಎಲ್ಲರೂ ಸಮಾನವಾದ ರೀತಿಯಲ್ಲಿ ಬೆಳೆದಂಥ ವಾತಾವರಣ 36 ವರ್ಷದಲ್ಲಿ ಸಾಧನೆ ಆಯಿತು ಅಂದ್ರೇನು? ಬೋಧನೆ ಅಲ್ಲ, ಸಾಧನೆ. ನಾವೆಲ್ಲ ಪ್ರಚಾರ ಮಾಡ್ತೇವೆ, ಪ್ರಸಾರ ಮಾಡಬೇಕು ಆಚರಣೆಯನ್ನ. ಅಲ್ಲಿ ಮಾತಲ್ಲ, ಮೌನ ಮುಖ್ಯ, ನಮ್ಮ ಆಚರಣೆ ಮುಖ್ಯವಾಗಬೇಕು. ಹೇಗೆ ಮಾಡೋದು ಇದನ್ನ? ನಮ್ಮ ಕಾಯಕ, ನಮ್ಮ ವ್ಯವಹಾರಗಳಲ್ಲಿ ಕೂತ್ಕೊಂಡು ನಮ್ಮ ಬಿಸ್ನೆಸ್, ನಮ್ಮ ಕೆಲಸ, ನಮ್ಮ ಟೀಚಿಂಗು, ನಮ್ಮ ಸಂಪಾದನೆ ಇದೆಲ್ಲ ಬಿಟ್ಬಿಟ್ಟು ನಾವೆಲ್ಲ ಧರ್ಮಬೋಧನೆ ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದಿಲ್ಲ ಅಂತ ಎಲ್ಲರೂ ಅಂದ್ಕೊಳ್ತೀವಿ. ಏನಿಲ್ಲ, ಅಪ್ಪ ಬಸವಣ್ಣವ್ರು ಹೇಳಿದಿಷ್ಟೇ, ನೀವೇನು ಮಾಡ್ತೀರಿ ಇದನ್ನ ನಾನು ಅನ್ನುವ ನೆಲೆಯನ್ನ ಬಿಟ್ಟು ಮಾಡಿ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನು ಇಲ್ಲದಿರಬೇಕು. ಮಾಡುವಾಗ ನಾನು ಮಾಡ್ತೇನೆ ಅನ್ನೋದು ಬೇಡ, ನಾನು ಇಲ್ಲ ನೀನೇ ಎಲ್ಲ.
ಇದರಲ್ಲಿ ನಿಮ್ಮ ನೋಟ ಎಲ್ಲರಲ್ಲಿ ಆ ಭಗವಂತನನ್ನ ಕಾಣುವಂತದ್ದಾಗಬೇಕು. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಎಲ್ಲರೂ ಭಗವದ್ಗೀತೆಯನ್ನು ಓದ್ತಾರೆ. ಭಗವದ್ಗೀತೆಯನ್ನ ಎಷ್ಟು ಚೆನ್ನಾಗಿ ಗೌರವಿಸ್ತಾರೆ ಅಂತ ಹೇಳ್ತೇವೆ. ಗೀತಾ ಜ್ಞಾನ ಯಜ್ಞ ನಡೆಯುತ್ತದೆ, ಗೀತಾ ಜಯಂತಿ ನಡೆಯುತ್ತದೆ, ಗೀತಾ ಪಾರಾಯಣ ನಡೆಯುತ್ತದೆ, ಎಲ್ಲ ನಡೆಯುತ್ತೆ. ಗೊತ್ತಲ್ಲ, ಎಲ್ಲ ಪಾರಾಯಣ ಮಾಡ್ತಾ ಇದ್ದಾರೆ. ಅದರ ಅರ್ಥವನ್ನು ಆಚರಣೆ ಮಾಡೋದೇನಾದ್ರೂ ನೋಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಒಂದು ಉದಾಹರಣೆ. ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತಿ. ಏನಂದ್ರೆ ಪರಮಾತ್ಮ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ವಾಸವಾಗಿದ್ದಾನೆ. ಇದನ್ನು ಹೇಳಿದ್ಯಾರು? ಕೃಷ್ಣ ಪರಮಾತ್ಮ. ಪಾರಾಯಣ ಮಾಡ್ತೀವಿ, ಅದು ನಂಬಿದ್ದೇವ? ಇದನ್ನೇ ಆಚಾರ್ಯ ಶಂಕರರು ಹೇಳಿದ್ರು, ಆತ್ಮಾತ್ವಂ, ನನ್ನೊಳಗಿರ್ತಕ್ಕಂಥ ಚೈತನ್ಯವೇ ನೀನು, ನನ್ನ ಬುದ್ಧಿಯೇ ಪಾರ್ವತಿ, ನನ್ನ ಪ್ರಾಣಗಳೇ ನಿನ್ನ ಸೇವಕರು, ಈ ಶರೀರವೇ ನಿನ್ನ ಮನೆ ಅಂತ ಹೇಳು. ಆತ್ಮಾತ್ವಂ ಗಿರಿಜಾಪತಿ ಪರಿಜನಾ ಪ್ರಾಣ ಶರೀರಂ ಗೃಹ. ಏನಿದರ್ಥ? ಇದು ದೇವಾಲಯ. ಅವರು ಹೇಳಿದ್ರು, ಇವರು ಹೇಳಿದ್ರು, ನಾವು ಪಾರಾಯಣ ಮಾಡ್ತಾ ಇದ್ದೇವೆ. ಅಪ್ಪ ಬಸವಣ್ಣ ಹೇಳಿದರು, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶ ಒಳಗೆ ಇದೆಯಾ ಅಂತ. ದೇವಾಲಯ ಸಂಸ್ಕೃತಿ ಅಲ್ಲ, ದೇಹಾಲಯ ಸಂಸ್ಕೃತಿ. ದೇವಾಲಯವನ್ನು ಹುಡುಕಿಕೊಂಡು ಹೊರಗೋಗುವುದಲ್ಲ, ನಿನ್ನ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಳ್ಳುವ ಸಂಸ್ಕೃತಿ. ಇದು ಬಸವಣ್ಣನವರು ಹೇಗೆ ಜಾರಿಗೆ ತಂದರು ನೋಡಿ. ಒಂದು ಮಾತು ಹೇಳ್ತೇನೆ. ಬಸವಣ್ಣನವರು ಒಂದು ವಚನದಲ್ಲಿ ಪರಮಾತ್ಮ ಬಸವಣ್ಣನವರನ್ನ ಪ್ರಶ್ನೆ ಮಾಡಿದಂತೆ, ಬಸವ ಬಾರಯ್ಯ, ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಅಂತ ದೇವರು ಪ್ರಶ್ನೆ ಮಾಡ್ದ. ಈ ಪ್ರಪಂಚದಲ್ಲಿ ಯಾರಾದ್ರೂ ಭಕ್ತರಿಲ್ಲ ಅಂತ. ಬಸವಣ್ಣ ಹೇಳಿದ್ರು, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ನಾನೊಬ್ಬನೇ ಭಕ್ತ. ಅಲ್ಲಿರೋ ಜನರಿಗೆಲ್ಲ ಆಶ್ಚರ್ಯ ಆಯ್ತು. ಆವಾಗ ನಾವೆಲ್ಲ ಮುಂದಿನ ಸಾಲ ಹೇಳ್ತಾರೆ ಬಸವಣ್ಣನವರು, ಮರ್ತ್ಯಲೋಕದೊಳಗನ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಕುಲವ ಸಂಗಮ ದೇವ. ಎಲ್ಲರೂ ನಡೆದಾಡುವ ಗುಡಿಗಳು. ನೋಡಿ, ಒಂದು ಮಹಾ